ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, RRB ಗ್ರೂಪ್ ಡಿಗೆ ಸಂಬಂಧಿಸಿದಂತೆ 27/11/2025 ಎಕ್ಸಾಮ್ ಸ್ಟಾರ್ಟ್ ಆಗವ್ರಿ. ಈಗ ಸಾಕಷ್ಟು ಅಭ್ಯರ್ಥಿಗಳಿಗೆ ಮೆಸೇಜ್ ಬಂದೈತಿ, ಒಂದಿಷ್ಟು ಅಭ್ಯರ್ಥಿಗಳಿಗೆ ಮೆಸೇಜ್ ಬಂದಿಲ್ಲ. ಮೆಸೇಜ್ ಬರೆಯದೇ ಇರುವ ಅಭ್ಯರ್ಥಿಗಳು ಯಾವ ರೀತಿ ನಿಮ್ಮದು ಎಕ್ಸಾಮ್ ಸಿಟಿಯನ್ನು ಮತ್ತು ಅದೇ ರೀತಿ ಹಾಲ್ ಟಿಕೆಟನ್ನು ಡೌನ್ ಮಾಡ್ಕೋದು ಹೇಗೆ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೆ ನೋಡಿ. ಸ್ನೇಹಿತರೆ, ನೀವೇನಾದರೂ RRB ಗ್ರೂಪ್ ಡಿಗೆ ಸಂಬಂಧಿಸಿ ಸ್ಟಡಿ ಮಾಡ್ತಾ ಈ ನೋಟ್ಸು ತುಂಬ ಉಪಯುಕ್ತ. ಹೌದು ಸ್ನೇಹಿತರೆ, RRB ಗ್ರೂಪ್ ಡಿಗೆ ಸಂಬಂಧಿಸಿ ಸಿಲೆಬಸ್ ಅಲ್ಲಿರೋ GKಗೆ ಸಂಬಂಧಿಸಿದಂತೆ ಡೀಟೇಲ್ಸ್ ನೋಟ್ಸು ಪ್ಲಸ್ ನಿಮಗೆ ಅತಿ ಹೆಚ್ಚು ಬಾರಿ RRB ಗ್ರೂಪ್ ಡಿ NTPC LPಯಲ್ಲಿ ಕೇಳಿದ್ರೆ ಮುಖ್ಯವಾದ ಪ್ರಶ್ನೆಗಳು ರಿಪೀಟೆಡ್ ಕ್ವಶನ್ಸ್ ರೀ 1000 ಇರ್ತಾವ್ರಿ ವಿತ್ ಆನ್ಸರ್ ಇರೋದು. ಅದೇ ರೀತಿ ಸೈನ್ಸ್ಗೆ ಸಂಬಂಧಿಸಿದಂತೆ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ ಡೀಟೇಲ್ಸ್ ನೋಟ್ಸು ಪ್ಲಸ್ ನಿಮಗೆ ಇಂಪಾರ್ಟೆಂಟ್ 1000 ಪ್ರಶ್ನೆಗಳು ವಿತ್ ಆನ್ಸರ್ ಇರ್ತಾವ್ರಿ. ಮತ್ತು ಅದೇ ರೀತಿ ಮ್ಯಾಥಮೆಟಿಕ್ಸು, ರೀಸನಿಂಗು ಮತ್ತು ಓಲ್ಡ್ ಕ್ವಶನ್ ಪೇಪರು ಮತ್ತು ಕರೆಂಟ್ ಅಫೇರ್ಸ್ ಇವೆಲ್ಲ ಸೇರಿ 300 ರೂಪಾಯಿ ಐತ್ರಿ. ಈಗ ಎಕ್ಸಾಮ್ ಡೇಟ್ ಫಿಕ್ಸ್ ಆದ ಕಾರಣಕ್ಕಾಗಿ ನಮ್ಮ ಚಾನಲ್ ವೀಕ್ಷಕರಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ಕೇವಲ ಈಗ 300 ರೂಪಾಯಿ ಅಲ್ಲ, 200 ರೂಪಾಯಿ ಅಲ್ಲ, ಕೇವಲ 150 ರೂಪಾಯಿಗಾಗಿ ನೀಡಲಾಗ್ತದೆ. ಆದರೆ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಕಳಿಸಿದರೆ ಮಾತ್ರ 150 ರೂಪಾಯಿಗೆ ನೀಡಲಾಗ್ತದೆ. ಇಂಟ್ರೆಸ್ಟ್ ಇರಲಿ ಕೆಳಗಡೆ ನಾವು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು ರೀ. 50% ಡಿಸ್ಕೌಂಟ್ ಐತ್ರಿ. ಇಂಪಾರ್ಟೆಂಟ್ ನೋಟ್ಸು ಪ್ಲಸ್ ನಿಮಗೆ ಡೀಟೇಲ್ಸ್ ನೋಟ್ಸು ಎರಡೂ ಕೂಡ ಕಳಿಸಲಾಗ್ತದೆ. ಕೇವಲ 150 ರೂಪಾಯಿದಲ್ಲಿ ನೀಡಲಾಗ್ತದೆ. ಇಂಟ್ರೆಸ್ಟ್ ಇರಲಿ ಕೆಳಗಡೆ ನಾವು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು. ಸ್ನೇಹಿತರೆ, ಸಾಕಷ್ಟು ಅಭ್ಯರ್ಥಿಗಳು ಮೆಸೇಜ್ ಮಾಡಾಕತ್ತಾರೆ, ನಮಗೆ ಮೆಸೇಜ್ ಬಂದಿಲ್ಲ ರೀ. ಮತ್ತು ಅದೇ ರೀತಿ ನಮ್ಮದು ಎಕ್ಸಾಮ್ ಸಿಟಿಯನ್ನು, ಅದಾದ ಸಿಟಿ ಇಂಟಿಮೇಷನ್ನ ಯಾವ ರೀತಿ ಚೆಕ್ ಮಾಡ್ಕೋದು ಅಥವಾ ಹಾಲ್ ಟಿಕೆಟನ್ನು ಬಿಟ್ಟರೆ ಯಾವ ರೀತಿ ಚೆಕ್ ಮಾಡ್ಕೋದು, ನಮಗಿನ್ನ ಮೆಸೇಜ ಬಂದಿಲ್ಲ ರೀ ಅಂತ ಕೇಳಾಕತ್ತಿದ್ರಿ. ಸ್ನೇಹಿತರೆ ನೋಡ್ರಿ, ನಿಮ್ಮದು RRB ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಈ ಮೆಸೇಜ್ ಯಾವಾಗ ಬರುತ್ತಪ್ಪ ಅಂದ್ರೆ ನಿಮ್ಮದು ಎಕ್ಸಾಮ ಇನ್ನು 10ರಿಂದ 10 ದಿನಕ್ಕಿಂತ ಕಡಿಮೆ ಇದ್ರೆ ಮಾತ್ರ ಈ ಮೆಸೇಜ್ ಬರುತ್ತೆ, ಇಲ್ಲ ಅಂದ್ರೆ ಬರಂಗಿಲ್ಲ ರೀ. ತಿಳಿತಲ್ಲ, ಇದು ಬಂದು ನಿಮಗೆ ಅದೇ ನಂಬರ್ ನೀವು ಅಪ್ಲಿಕೇಶನ್ ಹಾಕುವಾಗ ಯಾವ ನಂಬರ್ ಇರುತ್ತಲ್ಲ ನಂಬರ ಮತ್ತು ಜಿಮೇಲ್ ಎರಡೂ ಇದ್ದು ಅಂದ್ರೆ ಅದೇ ಇತ್ತು ಅಂದ್ರೆ ಯಾವುದೇ ರೀತಿ ಚೇಂಜ್ ಮಾಡಿಲ್ಲಪ್ಪ ಅಂದ್ರೆ ಎರಡಕ್ಕೂ ಕೂಡ ಮೆಸೇಜ್ ಬರುತ್ತೆ ರೀ. ಇಲ್ಲಪ್ಪ ನೀವೇನಾದರೂ ನಂಬರ್ ಚೇಂಜ್ ಮಾಡಿದ್ರಪ್ಪ ಅಂದ್ರೆ ಅಥವಾ ಜಿಮೇಲ್ ಏನಾದರೂ ಮಿಸ್ ಆಗಿತ್ತಪ್ಪ ಅಂದ್ರೆ ನೀವು ಏನು ಮಾಡ್ಬೇಕಪ್ಪ ಅಂದ್ರೆ ಆಗಾಗ ಅಪ್ಲಿಕೇಶನ್ ನಂಬರನ್ನು ಹಾಕಿ ನಿಮ್ಮ ಡೇಟ್ ಆಫ್ ಬರ್ತನ್ನು ಹಾಕಿ ಆಗಾಗ ನಿಮ್ಮದು ಎಕ್ಸಾಮ್ ಸಿಟಿ ಇಂಟಿಮೇಷನ್ ಬಿಟ್ಟಾರೆಲ್ಲ ಚೆಕ್ ಮಾಡ್ಕೊಳ್ಳಿ. ಇಲ್ಲಪ್ಪ ಅಂದ್ರೆ ನಿಮ್ಮದು ಅದೇ ನಂಬರ್ ಐತೆ ಅಥವಾ ಅದೇ ಜಿಮೇಲ್ ಐತೆ ಅಂದರೆ ಯಾವುದೇ ರೀತಿ ಭಯ ಪಡೋಕ್ಕೆ ಹೋಗಬೇಡ್ರಿ. ನಿಮಗೂ ಕೂಡ ಮೆಸೇಜ್ ಬರುತ್ತೆ ಎಕ್ಸಾಮಿನ 10 ದಿವಸ ಇರೋಕ್ಕಿಂತ ಮುಂಚೆ. ತಿಳಿತಲ್ಲ, ಇನ್ನು ನಿಮ್ಮದು ಈಗ ನೋಡಿರಿ, ನಿಮ್ದು ಈಗ 1ನೇ ತಾರೀಕು ಎಕ್ಸಾಮ್ ಐತೆ ಅಂದ್ರೆ ನಿಮ್ಗೆ ಮೆಸೇಜ್ ಯಾವಾಗ ಬರುತ್ತಪ್ಪ ಅಂದ್ರೆ 20ನೇ ತಾರೀಕು ಅಥವಾ 21ನೇ ತಾರೀಕಿಗೆ ಬರ್ತದೆ ರೀ. ತಿಳಿತಲ್ಲ, ಅಂದ್ರೆ 10 ದಿವಸ ಮೊದಲು ಬರುತ್ತೆ ರೀ. ಅದಕ್ಕಾಗಿ ನಿಮ್ಮದು ಎಕ್ಸಾಮ್ ಬಿಫೋರ್ ಇದ್ರೆ ಅಷ್ಟೇ ಬರ್ತೀರಿ. ಇಲ್ಲಾಂದ್ರೆ ನಿಮ್ದು ಏನಾದರೂ ಡಿಸೆಂಬರ್ 15ಕ್ಕೆ ಎಕ್ಸಾಮ್ ಇತ್ತು ತಿಳ್ಕೊರಿ, ಈಗಂತೂ ಮೆಸೇಜ್ ಬರಂಗಿಲ್ಲ ರೀ. ಯಾವಾಗ ಬರುತ್ತಪ್ಪ ಅಂದ್ರೆ ನಿಮ್ಮದು ಡಿಸೆಂಬರ್ 6ನೇ ತಾರೀಕು ಅಥವಾ 5ನೇ ತಾರೀಕು ಅಥವಾ 7ನೇ ತಾರೀಕು ನಿಮ್ಮದು ಎಕ್ಸಾಮ್ಗೆ ಸಂಬಂಧಿಸಿದ ಸಿಟಿ ಇಂಟಿಮೇಷನನ್ನು ಬಿಟ್ಟಿದ್ದೀವಿ ನೋಡ್ಕೋರಿ ಅಂತೇಳಿ ಮೆಸೇಜ್ ಬರುತ್ತೆ ರೀ. ಅಲ್ಲಿ ಕೇವಲ ನಿಮ್ಮದು ಶಿಫ್ಟನ್ನು ಮಾತ್ರ ತೋರಿಸಿರ್ತಾರೆ. ಶಿಫ್ಟು ಮತ್ತು ಎಕ್ಸಾಮ್ ಸಿಟಿ ಅಷ್ಟೇ ತೋರಿಸ್ತಾರೆ ರೀ. ನಿಮ್ಮದು ಎಕ್ಸಾಮ್ ಸೆಂಟರ್ ಬಂದಿರಂಗಿಲ್ಲ ರೀ. ತಿಳಿತಲ್ಲ, ಹಾಗಿದ್ದರೆ ನಮ್ಮದು ಈಗ ಆಲ್ರೆಡಿ ನಮ್ಮದು 27ನೇ ತಾರೀಕಿಗೆ ಎಕ್ಸಾಮ್ ಐತ್ರಿ. ನಾವು ಆಲ್ರೆಡಿ ಈಗ ಸಿಟಿ ಇಂಟಿಮೇಷನ್ನ ಚೆಕ್ ಮಾಡ್ಕೊಂಡ್ರಿ, ನಮ್ಮದು 1ನೇ ಶಿಫ್ಟ್ ಬಂದೈತಿ, ನಮ್ಮದು ಕೊಲ್ಲಾಪುರ ಎಕ್ಸಾಮ್ ಐತ್ರಿ. ಹಾಗಿದ್ರೆ ನಾವು ಯಾವಾಗ ನಮ್ಮ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೋಬೋದು. ಸ್ನೇಹಿತರೆ ನೋಡಿರಿ, ನಿಮ್ಮದು ಹಾಲ್ ಟಿಕೆಟನ್ನು ಕೇವಲ 4 ದಿವಸ ಬಿಫೋರ್ ಅಂದರೆ ಎಕ್ಸಾಮ್ದು ಈಗ 27ನೇ ತಾರೀಕು ಎಕ್ಸಾಮ್ ಐತೆ ಅಂದ್ರೆ ನೀವು ಹಾಲ್ ಟಿಕೆಟನ್ನು ಯಾವಾಗ ಡೌನ್ಲೋಡ್ ಮಾಡ್ಕೋಬೇಕಪ್ಪ ಅಂದ್ರೆ 24ನೇ ತಾರೀಕು ಅಥವಾ 23ನೇ ತಾರೀಕು ನೈಟ್ ಐತಿ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೋಬೋದಾಗಿರ್ತದೆ ರೀ. ಅದಕ್ಕೂ ಕೂಡ ಒಂದು ಮೆಸೇಜ್ ಬರುತ್ತೆ ರೀ. ತಿಳಿತಲ್ಲ, ಸಾಕಷ್ಟು ಅಭ್ಯರ್ಥಿಗಳು ಭಯ ಪಡಾಕತ್ತೀರಿ. ಯಾಕಪ್ಪ ಅಂದ್ರೆ ಈಗ 27ಕ್ಕೆ ಒಟ್ಟುದು ಎಕ್ಸಾಮ್ ನಡೀತಾ, ಆ ರೀತಿ ಇರಲ್ಲ ರೀ. ನಿಮ್ಮದು ಸ್ಟೇಟ್ ಗೌರ್ಮೆಂಟ್ ಗತನ ಇದು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಇರಂಗಿಲ್ಲ ರೀ. ಶಿಫ್ಟ್ ವೈಸ್ ಇರುತ್ತೆ. ಅದೇ ರೀತಿ ಒಂದು ದಿನಕ್ಕೆ 3 ಶಿಫ್ಟ್ ಇರ್ತಾವೆ. ಅದ್ರ ಜೊತೆಗೆ ಮತ್ತೆ ನಿಮ್ಮದು ಒಂದು 30ರಿಂದ 45 ದಿವಸ ಐತಿ. ಎಕ್ಸಾಮ್ ಅಪ್ಲಿಕೇಶನ್ ಎಷ್ಟು ಜನ ಹಾಕಿರ್ತಾರಲ್ಲ ಅವ್ರಿಗೆ ಯಾವ ರೀತಿ 1 ತಿಂಗಳು 2 ತಿಂಗಳು ಐತಿ ಎಕ್ಸಾಮ್ ನಡೀತಾವ್ರಿ. ತಿಳಿತಲ್ಲ, ಎಲ್ಲರದ್ದು ಡೌಟ್ ಕ್ಲಿಯರ್ ಅದ ಅಂತ ಅನ್ಕೋತೀನಿ. ನಿಮ್ಮದು ಮೆಸೇಜ್ ಬರಲಿಲ್ಲ ಅಂದರೂ ಪರವಾಗಿಲ್ಲ, ನಿಮ್ಮದು ಅಪ್ಲಿಕೇಶನ್ ನಂಬರ್ ಇತ್ತಂದ್ರೆ ಅಪ್ಲಿಕೇಶನ್ ನಂಬರ್ ಹಾಕ್ಕೊಂಡು ನೀವು ಕೂಡ ಸಿಟಿ ಇಂಟಿಮೇಷನ್ನ ಚೆಕ್ ಮಾಡ್ಕೋಬೋದು ರೀ. ಬಟ್ ನಿಮ್ಮದು ಎಕ್ಸಾಮ್ ಯಾವಾಗ ಇರ್ಬೇಕು, ಇನ್ನು 10 ದಿವಸ ಅಷ್ಟೇ ಇರ್ಬೇಕು. ಅಂಥ ಸಮಯದಲ್ಲಿ ಮಾತ್ರ ನಿಮ್ಗೆ ಶೋ ಆಗುತ್ತೆ ರೀ, ಇಲ್ಲಾಂದ್ರೆ ಶೋ ಆಗಂಗಿಲ್ಲ. ತಿಳಿತಲ್ಲ, ನೀವು ನಂಬರು ಚೇಂಜ್ ಮಾಡಿಲ್ಲ ಅಥವಾ ಜಿಮೇಲು ಅದನ್ನು ಹಾಕ್ಕೊಂಡಿರಿ ಫೋನ್ನಾಗಿತ್ತಂದ್ರೆ ಮೆಸೇಜ್ ಬರುತ್ತೆ ರೀ. ಮೆಸೇಜ್ ಬಂದ ಮೇಲೆ ನೀವು ನಿಮ್ಮ ಸಿಟಿ ಇಂಟಿಮೇಷನ್ನ ಚೆಕ್ ಮಾಡ್ಕೋಬೋದಾಗಿರ್ತದೆ ರೀ. ಈಗ ಯಾರ್ಯಾರಿಗೆಲ್ಲ ಮೆಸೇಜ್ ಬಂದ ನೋಡಿರಿ ಅವ್ರು ಅಷ್ಟೇ ಚೆಕ್ ಮಾಡ್ಕೋರಿ. ತಿಳಿತಲ್ಲ, ಉಳಿದಿದ್ದವರು ಮತ್ತೆ ನಿಮಗೆ ಮೆಸೇಜ್ ಬರ್ತಾವ್ರಿ 10 ದಿವಸ ಬಿಫೋರ್. ನಿಮ್ದು ಎಕ್ಸಾಮ್ 10 ದಿವಸ ಮುಂದೆ ಐತಂದ್ರೆ ಅವಾಗ ನಿಮ್ಗೆ ಎಕ್ಸಾಮ್ಗೆ ಸಂಬಂಧಿಸಿದಂತೆ ಮೆಸೇಜ್ ಬರುತ್ತೆ. ಅವಾಗ ನೀವು ಕೂಡ ಸಿಟಿ ಇಂಟಿಮೇಷನ್ನ ಚೆಕ್ ಮಾಡ್ಕೋಬೋದು. ತಿಳಿತಲ್ಲ,
ಸ್ನೇಹಿತರೆ, ನಿಮಗೇನಾದರೂ RRB ಗ್ರೂಪ್ ಡಿಗೆ ಸಂಬಂಧಿಸಿದ ಇಂಪಾರ್ಟೆಂಟ್ ನೋಟ್ಸು ಅದ್ರ ಜೊತೆಗೆ ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ ಇರೋದು ನೋಟ್ಸ್ ಏನಾದರೂ ಬೇಕಾಗಿತ್ತಂದ್ರೆ 9538151535 ನಂಬರ್ಗೆ ಮೆಸೇಜ್ ಮುಖಾಂತರ ಹಾಯ್ ಅಂತ ಕಳಿಸಿ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಂಡು ಆಮೇಲೆ ನೋಟ್ಸನ್ನು ಪಡೆದುಕೊಳ್ಳಿ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಮುಂದೆ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.